ಮಹರ್ಷಿ ವಾಲ್ಮೀಕಿ ಸಮುದಾಯ ಭವನ ನಿರ್ಮಾಣ ಕಾಮಗಾರಿ ಶಂಕುಸ್ಥಾಪನೆ. ಸಮುದಾಯ ಭವನ ನಿರ್ಮಾಣಕ್ಕೆ 20 ಲಕ್ಷ ರು ಅನುದಾನ. ಶಾಸಕ ಡಿ ರವಿಶಂಕರ್ ಅವರಿಂದ ಗುದ್ದಲಿ ಪೂಜೆ. ಹೌದು, ಸಾಲಿಗ್ರಾಮ ತಾಲೂಕಿನ ಗಾಯನಹಳ್ಳಿ ಗ್ರಾಮದಲ್ಲಿ 20 ಲಕ್ಷ ರು ವೆಚ್ಚದಲ್ಲಿ ಮಹರ್ಷಿ ವಾಲ್ಮೀಕಿ ಸಮುದಾಯ ಭವನ ನಿರ್ಮಾಣಕ್ಕೆ ಶಾಸಕರಾದ ಡಿ ರವಿಶಂಕರ್ ಅವರು ಗುದ್ದಲಿ ಪೂಜೆ ಮಾಡಿ ಮಾತನಾಡಿದರು. ವಾಲ್ಮೀಕಿ ಸಮುದಾಯ ಸಾಂಸ್ಕೃತಿಕವಾಗಿ ತನ್ನದೇ ಆದ ಸ್ಥಾನ ಹೊಂದಿದೆ. ಅದಕ್ಕೆ ಮಹರ್ಷಿ ವಾಲ್ಮೀಕಿ ಕರ್ಣ ಅವರು ರಚಿಸಿದ ಮಹಾಕಾವ್ಯ ರಾಮಾಯಣ ಹಲವು ಶತಮಾನಗಳಿಂದ ನಿತ್ಯ ನೂತನವಾಗಿ ಜನರ ಬಾಯಲ್ಲಿ ನಡೆದಾಡುತ್ತಿದೆ. ಅದೊಂದು ಜೀವನ ಧರ್ಮವಾಗಿ ಉಳಿದಿದೆ. ರಾಮಾಯಣ ವಾಲ್ಮೀಕಿ ಸಮುದಾಯದ ಬಹುದೊಡ್ಡ ಕೊಡುಗೆ ಎಂದು ಹೇಳಿದರು. ಈಗಾಗಲೇ ಕೆಆರ್ ನಗರ ತಾಲೂಕಿನ ಸಮುದಾಯ ಭವನಕ್ಕೆ 1 ಕೋಟಿ, ಉಳಿದ ಗ್ರಾಮಗಳಲ್ಲಿ ಸಮುದಾಯ ಭವನಕ್ಕೆ 75 ಲಕ್ಷ ರು ಅನುದಾನ ನೀಡಲಾಗಿದೆ. ನಾಯಕ ಸಮಾಜದ ಬಳಕೆಗೆ ಸಮುದಾಯ ಭವನ ನಿರ್ಮಿಸಲಾಗುತ್ತಿದೆ. ಗ್ರಾಮದ ವಿದ್ಯಾವಂತ ಸಮುದಾಯ ಅದನ್ನು ಜ್ಞಾನ ದೇಗುಲದಂತೆ ಬಳಸಿಕೊಳ್ಳಬೇಕು, ಸಾಮೂಹಿಕ ಕಾರ್ಯಕ್ರಮಗಳಿಗೂ ಬಳಸಿಕೊಳ್ಳಬೇಕು ಎಂದು ಹೇಳಿದರು. ಅಷ್ಟೇ ಅಲ್ಲದೆ ಪಶುಪತಿ ಕೊಪ್ಪಲು, ಸರಗೂರು, ಕೆಡಗ ಭಾಗದಲ್ಲಿ ಇನ್ನು ಉಳಿದ ಹಲವು ಕಾಮಗಾರಿ ಪ್ರಾರಂಭ ಮಾಡಲಾಗುವುದು ಎಂದರು. ಗುದ್ದಲಿ ಪೂಜೆ ಮೊದಲು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನಗರದ ದಂಡಿನಮ್ಮ ಹಾಗೂ ಲಕ್ಷ್ಮೀದೇವಿಯ ದರ್ಶನ ಪಡೆದು ದೇವಾಲಯದ ಉದ್ಘಾಟನೆ ಮಾಡಿ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಅನುದಾನ ನೀಡಿ ದೇವಾಲಯವನ್ನು ವೈಭವೀಕರಿಸಲಾಗುವುದು ಎಂದರು. ಇನ್ನು ನಾಯಕ ಸಮಾಜದ ಅಧ್ಯಕ್ಷರಾದ ಸಿ ಮಹಾದೇವ್ ಮಾತನಾಡಿ, ಸಮಾಜದ ಏಳಿಗೆಗಾಗಿ ನೂತನ ವಾಲ್ಮೀಕಿ ಭವನಕ್ಕೆ ಶಾಸಕರಾದ ಡಿ ರವಿಶಂಕರ್ ಅವರು 20 ಲಕ್ಷ ರು ಅನುದಾನ ನೀಡಿದ್ದಾರೆ. ಹೀಗಾಗಿ ವಾಲ್ಮೀಕಿ ಸಮಾಜದವರ ಬಗ್ಗೆ ಕಾಳಜಿ ಹೊಂದಿದ ಶಾಸಕರನ್ನು ನಾವು ಎಂದಿಗೂ ಕೈಬಿಡದೆ ರಾಜಕೀಯ ಕ್ಷೇತ್ರದಲ್ಲಿ ಹೆಚ್ಚಿನ ಹುದ್ದೆ ತಲುಪುವಂತೆ ನಾಯಕ ಸಮಾಜ ಜೊತೆಯಲ್ಲಿರಬೇಕು ಎಂದರು. ಇದೇ ಸಂದರ್ಭದಲ್ಲಿ ಜೆಡಿಎಸ್ ತೊರೆದು ಹಲವು ಕಾರ್ಯಕರ್ತರು ಕಾಂಗ್ರೆಸ್ ಸೇರ್ಪಡೆಯಾದರು. ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯತಿ ಮಾಜಿ ಅಧ್ಯಕ್ಷರು ಹರದನಹಳ್ಳಿ ಮಂಜಪ್ಪ, ನಗರಾಧ್ಯಕ್ಷರಾದ ಪ್ರಭಾಕರ್, ಶರಣ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಕುಮಾರಸ್ವಾಮಿ, ಗ್ರಾಮ ಪಂಚಾಯತಿ ಮಾಜಿ ಸದಸ್ಯರಾದ ಶಾಂತಮ್ಮ, ನಟರಾಜ್, ಗ್ರಾಮ ಪಂಚಾಯತಿ ಮಾಜಿ ಸದಸ್ಯರು ಮಂಜುನಹಳ್ಳಿ ಮಹಾದೇವ ನಾಯಕ್, ತಿಪ್ಪೂರು ಮಹಾದೇವ ನಾಯಕ, ಜಯಶಂಕರ್ ನಾಯಕ್, ಅನಿಲ್, ಸುನಿಲ್, ಕೃಷ್ಣನಾಯಕ, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಶಂಕರಮೂರ್ತಿ, ಸಿಡಿಸಿ ಉಪಾಧ್ಯಕ್ಷ ಪರೀಕ್ಷಿತ್, ಪಶುಪತಿ ತೇಜಮೂರ್ತಿ ಹಾಗೂ ನಿರ್ಮಿತಿ ಕೇಂದ್ರದ ಇಂಜಿನಿಯರ್ ಚೇತನ್ ಸೇರಿದಂತೆ ಹಲವು ಮುಖಂಡರು ಹಾಜರಿದ್ದರು. ವಾಲ್ಮೀಕಿ ಸಮುದಾಯ ಭವನದ ಗುದ್ದಲಿ ಪೂಜೆಯ ಈ ಒಂದು ಸುಂದರ ಸಮಾರಂಭದಲ್ಲಿ ನಮ್ಮ ಗಾಯನಹಳ್ಳಿ ಗ್ರಾಮದಲ್ಲಿ ಅತ್ಯಂತ ಸಂತೋಷದಿಂದ ನಾವೆಲ್ಲ ಬಂದು ಈ ಒಂದು ಗ್ರಾಮದಲ್ಲಿ ವಾಲ್ಮೀಕಿ ಸಮುದಾಯ ಭವನದ ಗುದ್ದಲಿ ಪೂಜೆ ಕಾರ್ಯವನ್ನು ಮುಗಿಸಿದ್ದೇವೆ. ಇವತ್ತು ಯಾವುದೇ ಒಬ್ಬ ಮನುಷ್ಯ ಯಾವ ಸಹಾಯವನ್ನು ಪಡೆಯುತ್ತಾರೆ, ಆ ಸಹಾಯವನ್ನು ತೀರಿಸುವಂತ ನಿಟ್ಟಿನಲ್ಲಿ ಮಾಡುವಂಥದ್ದೇ ಒಂದು ಕೃತಜ್ಞತೆ. ಅಂತ ಒಂದು ಕೃತಜ್ಞತೆಯ ಕೆಲಸವನ್ನ ಇವತ್ತು ನಾನು ಮಾಡಿದ್ದೇನೆ ಅಂತಕ್ಕಂಥ ನಿಟ್ಟಿನಲ್ಲಿ ನನಗೆ ಒಂದು ಸ್ವಲ್ಪ ಸಮಾಧಾನ ಇದೆ ಅಂತಕ್ಕಂಥದ್ದನ್ನ ನಾನು ಮೊದಲಿಗೆ ಹೇಳಲಿಕ್ಕೆ ನಾನು ಬಯಸ್ತೇನೆ. ಕಾರಣ ಏನು, ನಾವು 2018ರಲ್ಲಿ ಇರ್ಬೋದು, ಅದೇ ರೀತಿ 2013ರಲ್ಲಿ ಇರ್ಬೋದು ಚುನಾವಣೆಯಲ್ಲಿ ಸೋತಿದ್ವಿ. ಸೋತರು ಕೂಡ ನಮ್ಮನ್ನ ಬಿಡದರೆ ಎಲ್ಲ ಮುಖಂಡಗಳಿರ್ಬೋದು, ಎಲ್ಲ ಮತದಾರ ಬಂಧುಗಳಿರ್ಬೋದು, ಖಂಡಿತ ನಿಮಗೊಂದು ಅವಕಾಶವನ್ನು ಕೊಡ್ತೇವೆ ಅಂತಕ್ಕಂಥ ನಿಟ್ಟಿನಲ್ಲಿ 2023ರ ಚುನಾವಣೆಯಲ್ಲಿ ಆಶೀರ್ವಾದವನ್ನ ಮತಗಳನ್ನು ಹಾಕುವ ಮೂಲಕವಾಗಿ ನಮ್ಮ ಮೇಲೆ ದೊಡ್ಡ ಮಟ್ಟದ ಜವಾಬ್ದಾರಿಯನ್ನ, ದೊಡ್ಡ ಮಟ್ಟದ ಋಣವನ್ನ ಹೊರಿಸಿರ್ತಕ್ಕಂಥದ್ದು. ಆ ಋಣವನ್ನ ತೀರಿಸುವಂತ ನಿಟ್ಟಿನಲ್ಲಿ ನಾವು ಏನೇನು ಮಾಡದೆ ತೀರುತ್ತೆ ಅಂತಕ್ಕಂಥದ್ದು. ಇವತ್ತು ನಮ್ಮ ಗ್ರಾಮದ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ಮಾಡುವುದರ ಮೂಲಕವಾಗಿ ಆ ನಿಟ್ಟಲ್ಲಿ ತೀರಿಸ್ತೇ ಉಂಟು ಆಗುತ್ತೆ ಅಂತಕ್ಕಂಥದ್ದನ್ನ ನಾವು ಮನಗಂಡು ನಮ್ಮ ಗಾಯನಹಳ್ಳಿ ಗ್ರಾಮದಲ್ಲಿ ನಾವೇನು ಜನ ಆಶೀರ್ವಾದ ಯಾತ್ರೆ ಮಾಡುವಂತ ಸಂದರ್ಭದಲ್ಲಿ ಅವತ್ತು ಒಂದು ಪ್ರಮುಖ ಬೇಡಿಕೆ ಆಗಿದ್ದು ನಮ್ಮ ವಾಲ್ಮೀಕಿ ಸಮಾಜದ ಬಂಧುಗಳು ಅವತ್ತು ಎಲ್ಲರೂ ಒಂದು ಕಡೆ ಸೇರಿದ ಸಂದರ್ಭದಲ್ಲಿ ನನಗೆ ದೂರವಾಣಿ ಮೂಲಕವಾಗಿ ಅವತ್ತು ಮಾತನಾಡಿ ನಮ್ಮ ಸಮಾಜಕ್ಕೆ ಏನು ನಾವೆಲ್ಲ ಗಟ್ಟಿಯಾಗಿ ನಿಮ್ಮ ಜೊತೆ ನಿಂತ್ಕೊಂಡು ನಿಮ್ಮ ಬೆನ್ನೆಲು ಬಾಯಿ ನಿಂತ್ಕೊಂಡು ಮತವನ್ನು ಆರಿಸ್ಕೊಡ್ತೇವೆ, ನಮಗೆ ಮುಂದಿನ ದಿನಗಳಲ್ಲಿ ನೀವು ಗೆದ್ದಂತ ಸಂದರ್ಭದಲ್ಲಿ ವಾಲ್ಮೀಕಿ ಸಮುದಾಯ ಭವನ ಆಗ್ಬೇಕು ಅಂತಕ್ಕಂಥ ನಿಟ್ಟಲ್ಲಿ ಅವತ್ತು ದೂರವಾಣಿ ಮೂಲಕವಾಗಿ ಒಂದು ಬೇಡಿಕೆಯನ್ನು ಇಟ್ಟು, ಅದೇ ರೀತಿಯಲ್ಲಿ ಆ ಬೇಡಿಕೆಯ ಅನುಸಾರವಾಗಿ ಖಂಡಿತ ನಿಮ್ಮ ಆಶೀರ್ವಾದದಿಂದ ಶಾಸಕನಾದ ಮೇಲೆ ಖಂಡಿತ ನಾನು ಮಾಡಿಸ್ಕೊಡ್ತೇನೆ ಅಂತಕ್ಕಂಥ ನಿಟ್ಟಲ್ಲಿ ಅವತ್ತು ಮಾತನ್ನ ಕೊಟ್ಟಿದ್ವಿ. ಅದರಂತೆ ಇವತ್ತು ಗುದ್ದಲಿ ಪೂಜೆಯನ್ನ ನಮ್ಮ ಸರ್ಕಾರದ ಮಟ್ಟದಲ್ಲಿ 20 ಲಕ್ಷ ಅನುದಾನವನ್ನು ಹಾಕಿ
ಮಾಡಿದ್ದೇವೆ ಅಂತಕ್ಕಂಥ ನಿಟ್ಟಲ್ಲಿ ನನಗೆ ಸಮಾಧಾನ ಇದೆ, ಖುಷಿ ಇದೆ. ಆದ್ರೆ 3 ವರ್ಷ ತಡವಾಗಿದೆ, 2.25 ವರ್ಷ ಆಯ್ತು. ಆದ ಕಾರಣ 2.25 ವರ್ಷ ಆಗ್ತಿರ್ಲಿಲ್ಲ. ಈ ಹಿಂದೆ ಮೊದಲ ಅವಧಿಯಲ್ಲೇ ಹಾಕಿದ್ವಿ ಗಾಯನಹಳ್ಳಿ ಗ್ರಾಮಕ್ಕೆ. ಅವತ್ತು ಜಾಗದ ಸ್ವಲ್ಪ ಸಮಸ್ಯೆ ಇದ್ರಿಂದ ಆ ಒಂದು ಸಂದರ್ಭದಲ್ಲಿ ಗಾಯನಹಳ್ಳಿಗೆ ಹಾಕಿದಂತ ಅನುದಾನವನ್ನ ಬೇರೆ ಕಡೆಗೆ ವರ್ಗಾಯಿಸಿ ತದನಂತರದಲ್ಲಿ 2ನೇ ಒಂದು ಪಟ್ಟಿಯಲ್ಲಿ 2024-25 ಸಾಲಿನಲ್ಲೇ ಹಾಕಿಸಿದ್ವಿ ಅವತ್ತು. ಆ ನಿಟ್ಟಿನಲ್ಲಿ ಇವತ್ತು ಎಲ್ಲವೂ ಕೂಡ ಒಂದು ಕಾಲ ಕೂಡಿಬಿಡಬೇಕು ಅಂತಕ್ಕಂಥ ನಿಟ್ಟಲ್ಲಿ ಹೇಳ್ತಾರಲ್ಲ, ಎಲ್ಲ ಒಳ್ಳೆ ಕೆಲಸಕಾರಿಗೆ ಅಂತ ಒಳ್ಳೆ ಕೆಲಸಕಾರಿಗೆ ಇವತ್ತು ಶುಭ ಮುಹೂರ್ತವನ್ನ ಇವತ್ತು ನಿಶ್ಚಯ ಆಗಿ ಇವತ್ತು ಗುದ್ದಲಿ ಪೂಜೆಯನ್ನ ಮಾಡಿದ್ದೇವೆ. ಇದನ್ನ ನಮ್ಮ ನಿರ್ಮಿತಿಕೆ ಇಲ್ಲೇ ಚೇತನ್ ಅವರು ಯಾವತ್ತೂ ಶುರು ಮಾಡ್ತಾರೆ ಕೆಲಸ. ನಾಳೆಯಿಂದ ಎಷ್ಟು ದಿವಸ ಮುಗಿಸ್ತೀರಾ? ಈಗ ಎಸ್ಟಿಮೇಟ್ ಎಷ್ಟಕ್ಕೆ ಎಸ್ಟಿಮೇಟ್ ಸಂಪೂರ್ಣ ಆಗುತ್ತಾ? ಆಗುತ್ತಲ್ವಾ? ಏನಾದ್ರು ಕೂಡ ಇದು ಪೂರ್ಣಗೊಳಿಸೋದಕ್ಕೆ ಇನ್ನು ಸ್ವಲ್ಪ ಅನುದಾನ ಏನಾದ್ರು ಬೇಕಾದ್ರೆ ನಾನು ಹಾಕ್ಸ್ಕೊಟ್ಟು ಅದನ್ನ ಲೋಕಾರ್ಪಣೆಯನ್ನ ಮಾಡುವಂತ ನಿಟ್ಟಲ್ಲಿ ಮಾಡ್ತೇವೆ. ಒಂದು ನಾನು ನಮ್ಮ ಸಮಾಜದ ಬಂಧುಗಳಿಗೆ ವಿನಂತಿಯನ್ನು ಮಾಡ್ಕೊಳ್ಳೋದು, ನೀವೆಲ್ಲ ನಿಂತ್ಕೊಂಡು ಜವಾಬ್ದಾರಿಯಾಗಿ ಉತ್ತಮ ಅಂತ ಗುಣಮಟ್ಟದ ಕೆಲಸವನ್ನ ಮಾಡಿಸ್ಕೊಳ್ಳುವಂಥದ್ದು ನಿಮ್ಮ ಜವಾಬ್ದಾರಿ. ಯಾಕಂತ ಹೇಳಿದ್ರೆ ನಾವಾಗಿ ಇಲ್ಲಿ ನಟನೆ ಆಗಲಿ, ಕುಮಾರಸ್ವಾಮಿ ಆಗಲಿ, ನಂದೀಶ್ ಆಗಲಿ ಯಾರು ಬರೋದಿಲ್ಲ, ಆಯ್ತಾ? ಎಲ್ಲ ನೀವೇ ನಿಂತ್ಕೊಂಡು ಮಾಡಿಸ್ಕೊಳ್ಬೇಕು. ಇದು ಇವತ್ತಿಗೆ ಶಾಶ್ವತವಾದಂತ ಒಂದು ಕಟ್ಟಡ ಇಲ್ಲಿ ನಿರ್ಮಾಣ ಆಗ್ತಾ ಇದೆ. ಅದು ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ಕೂಡ ಉಪಯೋಗ ಆಗುವಂತ ನಿಟ್ಟಲ್ಲಿ ಆ ಸಮುದಾಯ ಭವನ ಆಗ್ಬೇಕು. ಆ ತರದಲ್ಲಿ ಆ ಒಂದು ಸಮುದಾಯ ಭವನವನ್ನ ಮಾಡಿಸ್ಕೊಳ್ಳುವಂಥದ್ದು ತಮ್ಮೆಲ್ಲರ ಜವಾಬ್ದಾರಿ ಇದೆ. ಅದಕ್ಕೆ ನಾನು ನಮ್ಮ ಯುವಕ ಮಿತ್ರರೆಲ್ಲರೂ ಕೂಡ ಇವತ್ತು ಜವಾಬ್ದಾರಿಯನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವತ್ತೇನೋ 2013ರ ಇಸ್ವಿಯಲ್ಲಿ ಅವತ್ತು ನಮ್ಮ ತಂದೆಯವರಾದಂತ ದೊಡ್ಡಸ್ವಾಮಿಗೌಡರು ಈ ಕ್ಷೇತ್ರದ ಒಂದು ಚುನಾವಣೆಯಲ್ಲಿ ಅಭ್ಯರ್ಥಿಯಾಗಿ ಪರಾಜಿತರಾಗಿದ್ದರು. ಅವತ್ತು ಮೊದಲ ಬಾರಿಗೆ ಮುಖ್ಯಮಂತ್ರಿಗಳಾಗಿ ಇದ್ದಂತ ಇವತ್ತಿನ ಪ್ರಸ್ತುತ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ನಮ್ಮೆಲ್ಲರ ಮುಖಂಡರಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು ಅವತ್ತು 2013ರಿಂದ 2018ರ ಅವಧಿಯಲ್ಲಿ ಅವತ್ತು 18 ಕಡೆ ವಾಲ್ಮೀಕಿ ಸಮುದಾಯ ಭವನಕ್ಕೆ 12 ಲಕ್ಷದ ಅನುದಾನವನ್ನ ಅವತ್ತು ದೊಡ್ಡಸ್ವಾಮಿಗೌಡರ ಒಂದು ಪತ್ರದ ಮುಖೇನ ಶಿಫಾರಸಿನ ಮುಖೇನ ಅವತ್ತು ಮಾಡಿಕೊಟ್ಟಿರ್ತಕ್ಕಂಥದ್ದು. ಅದರ ಅಡಿಯಲ್ಲಿ ಸಾಕಷ್ಟು ರೀತಿಯಲ್ಲಿ ಸಮುದಾಯ ಭವನಗಳು ಅವತ್ತು ಆಯ್ತು. ಅದರಲ್ಲಿ ಅರ್ಧಕ್ಕೆ ನಿಂತಿರ್ತಕ್ಕಂಥದ್ದು ಬಹಳಷ್ಟು ಸಮುದಾಯ ಭವನಗಳು ಇದಾವೆ. ಅದಕ್ಕೆ ಈಗಾಗಲೇ ಕೆಲವು ಕಡೆ, ಈಗ ಉದಾಹರಣೆಗೆ ನಮ್ಮ ಅನ್ಸೋಗೆ ಗ್ರಾಮದಲ್ಲಿ ಅದು ಕೂಡ ಅರ್ಧಕ್ಕೆ ನಿಂತಿತ್ತು, ಅದನ್ನು ಕೂಡ ಹಾಕ್ಸಿದ್ವಿ. 20 ಲಕ್ಷ ಹಾಕಿ ಅದು ಕೂಡ ಇನ್ನೇನು ಉದ್ಘಾಟನೆ ಮಾಡುವ ಹಂತದಲ್ಲಿ ಬಂದಿದೆ. ಅವತ್ತು ಅವರು 18 ಕಡೆ ಹಾಕಿದ್ರು. ಕಳೆದ ವರ್ಷದಲ್ಲಿ 20 ಲಕ್ಷ ಅನುದಾನದ ಅಡಿಯಲ್ಲಿ ನಮ್ಮ ಕ್ಷೇತ್ರದಲ್ಲಿ 10 ಕಡೆ ಅನುದಾನದ ಅಡಿಯಲ್ಲಿ 2 ಕೋಟಿಯ ಅನುದಾನದ ವೆಚ್ಚದಲ್ಲಿ 10 ಕಡೆ ಅನುದಾನವನ್ನು ಕೊಟ್ಟಿದ್ದೇವೆ. ಅದು ಕೆಲಸವೂ ಕೂಡ ಬಹಳಷ್ಟು ಕಡೆ ಆಗ್ತಾ ಇದೆ. 2ನೇ ಅವಧಿಯಲ್ಲಿ ನಮ್ಮ KNR ತಾಲೂಕಿನ ಸಮುದಾಯ ಭವನಕ್ಕೆ 1 ಕೋಟಿ, ಇನ್ನುಳಿದಂತೆ ಬೇರೆ ಬೇರೆ ಕಡೆ 75 ಲಕ್ಷ ಸೇರಿ ಒಟ್ಟಾರೆ 1,75,00,000 ಅನುದಾನವನ್ನ ತಂದಿದ್ದೀವಿ. ಒಟ್ಟು 3,75,00,000 ಅನುದಾನದ ಅಡಿಯಲ್ಲಿ ಸಮುದಾಯ ಭವನಗಳಿಗೆ ಮಾತ್ರ ಈ ಒಂದು ಅನುದಾನವನ್ನ ಆಚರಿಸತಕ್ಕಂಥದ್ದು. ನಮ್ಮ ಮುಖ್ಯಮಂತ್ರಿಗಳತ್ತ ಕೂತ್ಕೊಂಡು ಒಂದು ಅನುದಾನವನ್ನು ತಂದು ಸಮಾಜದ ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ಒತ್ತನ್ನು ಕೊಟ್ಟು ಆ ಕೆಲಸವನ್ನ ಮಾಡಿದ್ದೇವೆ ಅಂತಕ್ಕಂಥ ನಿಟ್ಟಲ್ಲಿ ತಮಗೆ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಅದೇ ರೀತಿಯಲ್ಲಿ ನಮ್ಮ ಸಾಲಿಗ್ರಾಮಕ್ಕೆ ಪ್ರಮುಖವಾಗಿ ಒಂದು ಮಹತ್ವದ ಒಂದು ಕೆಲಸ ಆಗಬೇಕಾಗಿದೆ. ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ ತಾಲೂಕಿನ ಕೇಂದ್ರ ಸ್ಥಾನದಲ್ಲಿ ಸಾಲಿಗ್ರಾಮದಲ್ಲಿ ನಮ್ಮ ನಾಯಕ ಸಂಘದ ಸಮುದಾಯ ಭವನ ಆಗ್ಬೇಕು ಅಂತಕ್ಕಂಥ ನಿಟ್ಟಲ್ಲಿ ಬಹಳ ವರ್ಷಗಳಿಂದ ಅದು ಬೇಡಿಕೆ ಇದೆ. ಅದಕ್ಕೆ ಜಾಗವನ್ನು ಒದಗಿಸಿಕೊಳ್ಳುವಂತ ನಿಟ್ಟಲ್ಲಿ ಈಗಾಗಲೇ ಸಾಕಷ್ಟು ಪ್ರಯತ್ನಗಳು, ಈಗಾಗಲೇ ಕ್ರಮಗಳನ್ನು ತೆಗೆದುಕೊಂಡಿದ್ದೀರಿ. ಮುಂದಿನ ದಿನಗಳಲ್ಲಿ ಆ ಜಾಗವನ್ನ ಕೊಡಿಸ್ತೇನೆ ಅಂತಕ್ಕಂಥ ಮಾತನ್ನ ಈ ಒಂದು ಸಭೆ ಮೂಲಕವಾಗಿ ನಾನು ತಿಳಿಸಲಿಕ್ಕೆ ಬಯಸ್ತೇನೆ. ಅದಕ್ಕೂ ಕೂಡ ಅನುದಾನವನ್ನ ಹಾಕುವಂತದ್ದು ನನ್ನ ಜವಾಬ್ದಾರಿ. ಖಂಡಿತ ಅದಕ್ಕೂ ಕೂಡ ಮಾಡಿಸ್ಕೊಡ್ತೇವೆ. 25 ಲಕ್ಷ ಅನುದಾನವನ್ನು ಹಾಕಿ ಆ ದೇವಸ್ಥಾನ ಅಭಿವೃದ್ಧಿಯ ಕೆಲಸ ಕಾರ್ಯಗಳನ್ನ ಮಾಡಿಸ್ತದೆ. ಈಗ ನಮ್ಮ ಪರಿಶಿಷ್ಟ ಜಾತಿಯ ಸಮಾಜದ ಬಂಧುಗಳಿಗೆ 20 ಲಕ್ಷ ಅನುದಾನದ ಅಡಿಯಲ್ಲಿ ದೇವಸ್ಥಾನಕ್ಕೂ ಕೂಡ ಅನುದಾನವನ್ನು ಹಾಕಿದ್ದೇವೆ. ಅದು ಇನ್ನೇನು ಕೆಲವೇ ದಿನಗಳಲ್ಲಿ ಗುದ್ದಲಿ ಪೂಜೆನ ಮಾಡ್ತೇವೆ. ಇವತ್ತೇ ಅದು ಕೂಡ ಆಗ್ಬಿಡ್ತಾ ಇತ್ತು, ಆದ್ರೆ ನಾವು ಹಬ್ಬ ಮಾಡ್ತಾ ಇದೀವಿ.
ಹಬ್ಬ ಮುಗಿಸಿ ನಿಮಗೆ ದಿನಾಂಕವನ್ನ ತಿಳಿಸ್ತೇವೆ. ಅವತ್ತು ಆ ಒಂದು ಗುದ್ದಲಿ ಪೂಜೆಯನ್ನು ಮಾಡಿಕೊಳ್ಳಿ ಅಂತಕ್ಕಂಥ ನಿಟ್ಟಿನಲ್ಲಿ ಅಲ್ಲಿನ ಎಲ್ಲ ಯಜಮಾನರುಗಳು ಮುಖಂಡರುಗಳು ಚರ್ಚೆಯನ್ನ ಮಾಡಿ ನಮ್ಗೆ ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಆ ಒಂದು ದೇವಸ್ಥಾನಕ್ಕೂ ಕೂಡ ಒಂದು ಕಾಮಗಾರಿಯನ್ನು ಪ್ರಾರಂಭಿಸ್ತೇವೆ ಅಂತಕ್ಕಂಥ ನಿಟ್ಟಿನಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಅದರ ಜೊತೆಯಲ್ಲಿ ಅಲ್ಲಿನ ರಸ್ತೆಗಳು ಕೂಡ ಈಗ ಹಾಳಾಗಿರ್ತಕ್ಕಂಥ ನಿಟ್ಟಿನಲ್ಲಿ ಅದು ಮನಗಂಡು ಅದಕ್ಕೂ ಕೂಡ ಅನುದಾನವನ್ನ ಹಾಕಿದ್ದೇವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಇದರ ಜೊತೆಯಲ್ಲಿ ನಮ್ಮ ಗಾಯನಹಳ್ಳಿ ಗ್ರಾಮದ ಡೈರಿಯೂ ಕೂಡ 5 ಲಕ್ಷ ಅನುದಾನವನ್ನ ಹಾಕಿದ್ದೇವೆ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಇದರ ಜೊತೆಯಲ್ಲಿ ಹೊನ್ನಾಳಿ ಗ್ರಾಮದಲ್ಲೂ ಕೂಡ ಅಭಿವೃದ್ಧಿ ಕೆಲಸಗಳಿಗೆ ಅನುದಾನವನ್ನು ಹಾಕಿದ್ದೇವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಈ ಭಾಗದಲ್ಲಿ ನಮ್ಮ ಸರ್ಗೂರು ಪಶುಪತಿ ಕುಪ್ಪಲು ಗ್ರಾಮಸ್ಥರು ಸೋಪಾನಕಟ್ಟೆ ಆಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಕೇಳ್ಕೊಂಡಿದ್ವು. ನಮ್ಮ ಸಣ್ಣ ನೀರಾವರಿ ಇಲಾಖೆ ಅಡಿಯಲ್ಲಿ 3 ಕಡೆಯನ್ನು ಕೂಡ ಸೋಪಾನಕಟ್ಟೆಯಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಇದರ ಜೊತೆಯಲ್ಲಿ ಇನ್ನೂ ಹಲವಾರು ರೀತಿಯ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗಬೇಕಾಗಿದೆ. ಮುಂದಿನ ದಿನಗಳಲ್ಲಿ ಇನ್ನೀಗ ಹೆಚ್ಚಿಗೆ ಅನುದಾನವನ್ನು ತಂದು ಖಂಡಿತ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ಮಾಡ್ತೇವೆ ಅಂತಕ್ಕಂಥ ಮಾತು ಹೇಳೋದಕ್ಕೆ ಇಷ್ಟಪಡ್ತೇನೆ. ಸರ್ ನಮಸ್ಕಾರ. ಹೇಳಿ ಸರ್. ಪ್ರಧಾನದಲ್ಲಿ ಎಷ್ಟೊತ್ತಿಗೆ ಬರ್ತೀನಿ ಸರ್, ಬರ್ತೀನಿ. ಸರಿ ಸರಿ, ಓಕೆ ಸರ್, ಆಯ್ತು, ಬರ್ತೀನಿ. ನಾಯಕ್ ಅವರು, ದೇವನಾಯಕ್ ಅವರು, ಜಯಮರ್ ಅವರು, ದಾಮೋದರ್ ನಾಯಕ್ ಅವರು, ನಾಗರಾಜ್ ನಾಯಕ್ ಅವರು, ವಸಂತ್ ನಾಯಕ್ ಅವರು, ಅದೇ ರೀತಿ ಯಶವಂತ್ ನಾಯಕ್ ಅವರು, ಇವರೆಲ್ಲರೂ ಕೂಡ ಸೇರ್ಕೊಂಡು ಈ ಜಾಗವನ್ನ ಕೊಟ್ಟಿರ್ತಕ್ಕಂಥದ್ದು. ಇವರಿಗೆ ನಾನು ಈ ಸಂದರ್ಭದಲ್ಲಿ ನಮ್ಮ ಗಾಯನಹಳ್ಳಿ ಗ್ರಾಮದ ವಾಲ್ಮೀಕಿ ಸಮುದಾಯದ ಪರವಾಗಿ ಹಾಗೂ ಸಮಸ್ತ ಗಾಯನಹಳ್ಳಿ ಗ್ರಾಮದ ಜನತೆ ಪರವಾಗಿ ಹಾಗೂ ನಾನು ವೈಯಕ್ತಿಕವಾಗಿ ನಿಮ್ಮ ಇಷ್ಟು ಜನಕ್ಕೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ನಾನು ಈ ಸಂದರ್ಭದಲ್ಲಿ ಈ ಒಂದು ಭಾಗದಲ್ಲಿ ಇವತ್ತು ವಾಲ್ಮೀಕಿ ಸಮುದಾಯ ಭವನ ಆಗ್ತಾ ಇದೆ. ಈ ಒಂದು ಜವಾಬ್ದಾರಿಯನ್ನ ನಮ್ಮ ಯುವಕ ಮಿತ್ರರೆಲ್ಲರೂ ಕೂಡ ಸೇರ್ಕೊಂಡು ನಮ್ಮ ದಾಮೋದರ ನಾಯಕ್ ಅವರಿಗೆ ಸಂಪೂರ್ಣವಾಗಿ ಇನ್ನು ಇವತ್ತೇನೋ ಪ್ರಾರಂಭ ಆಗ್ತಾ ಇದೆ, ಪ್ರಾರಂಭ ಆಗಿ ಮುಗಿಯೋ ತನಕ ಕೂಡ ಅವರೇ ಜವಾಬ್ದಾರಿಯನ್ನ ನಿರ್ವಹಣೆ ಮಾಡಬೇಕು. ಅವರು ಎಲ್ಲಾ ರೀತಿಯಾಗಿ ಜವಾಬ್ದಾರಿ ಹೊತ್ಕೊಂಡು ಕೆಲಸವನ್ನ ಮಾಡಿಸ್ಕೊಡ್ಬೇಕು ಅಂತ ಹೇಳಿ ಅವರ ಆಸೆ ಇದೆ. ಆ ನಿಟ್ಟಿನಲ್ಲಿ ನಾನು ಕೂಡ ವಿನಂತಿಯನ್ನು ಮಾಡ್ಕೊಳ್ತೀನಿ. ತಾವೆಲ್ಲ ರೀತಿಯಾಗಿ ಜವಾಬ್ದಾರಿ ಹೊತ್ಕೊಂಡು ಸಮಾಜದ ಬಂಧುಗಳು ತಾವೆಲ್ಲ ದೊಡ್ಡ ಮಟ್ಟದಲ್ಲಿ ಆಶೀರ್ವಾದವನ್ನ ಕೊಟ್ಟಿದ್ದೀರಾ. ಪ್ರೀತಿ, ಅಭಿಮಾನ, ವಿಶ್ವಾಸವನ್ನ ನನ್ನ ಮೇಲೆ ಇಟ್ಟಿದ್ದೀರಾ. ಈ ಪ್ರೀತಿ, ಅಭಿಮಾನ, ವಿಶ್ವಾಸವನ್ನ ಈ ಸದಾ ನನ್ನ ಮೇಲೆ ಇದೇ ರೀತಿಯಲ್ಲಿ ಇರಲಿ ಅಂತಕ್ಕಂಥ ನಿಟ್ಟಿನಲ್ಲಿ ತಮಗೆ ವಿನಂತಿಯನ್ನ ಮಾಡಿಕೊಂಡು ಯಾವತ್ತೂ ಕೂಡ ರವಿಶಂಕರ್ ನಿಮ್ಮ ಒಬ್ಬ ಸೇವಕನಾಗಿ, ನಿಮ್ಮ ಒಬ್ಬ ಮನೆಯ ಮಗನಾಗಿ, ಗ್ರಾಮದ ನಿಷ್ಠಾವಂತ ಸೇವಕನಾಗಿ ಯಾವತ್ತೂ ಕೂಡ ಇರ್ತೇನೆ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಿ ನಮ್ಮನ್ನು ಕೂಡ ಇಲ್ಲಿ ಕರೆಸಿ ಬಹಳ ಅತ್ಯಂತ ಪ್ರೀತಿ, ಅಭಿಮಾನ ಪೂರ್ವಕವಾಗಿ ಬರಮಾಡಿಕೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ರ. ಆ ನಿಟ್ಟಿನಲ್ಲಿ ನಿಮ್ಮೆಲ್ಲರಿಗೂ ಕೂಡ ಏನಿವತ್ತು ಮಾಧವರವರು ಹೇಳಿದರೆ ಮುಂದಿನ ದಿನಗಳಲ್ಲಿ ಸಮಾಜದ ಎಲ್ಲಾ ರೀತಿಯಾಗಿ ಯುವಕ ಮಿತ್ರರು ಯಾರೆಲ್ಲ ಉದ್ಯೋಗದ ಅವಕಾಶಗಳನ್ನ ಹುಡುಕಾಟ ಮಾಡುವಂತವ್ರಿಗೂ ಏನೆಲ್ಲ ಅನುಕೂಲತೆಗಳಾಗಬೇಕು, ಇಲ್ಲ ಸಮಾಜಕ್ಕೆ ಏನೆಲ್ಲ ಅನುಕೂಲತೆ ಆಗಬೇಕು, ಅವೆಲ್ಲವನ್ನು ಕೂಡ ಮುಂದಿನ ದಿನಗಳಲ್ಲಿ ನಾನು ನಿಮ್ಮ ಒಬ್ಬ ಸಮಾಜದ ಮಗನಾಗಿ ಯಾವತ್ತೂ ಕೂಡ ನಿಮ್ಮ ಜೊತೆಲಿ ಇಟ್ಕೊಂಡು ಕೆಲಸ ಕಾರ್ಯಗಳನ್ನ ಮಾಡ್ಕೊಡ್ತೇನೆ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ತಿಳಿಸಿ ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ ಇದೇ ರೀತಿ ಇರಲಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಕೇಳಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ. ಸೇರ್ಪಡೆ ಆಗ್ತಾ ಇರ್ತಕ್ಕಂಥ ಎಲ್ಲ ಮುಖಂಡರಿಗೆ ಇವತ್ತು ಯಾರ ಒತ್ತಾಯ ಇಲ್ಲ, ಸ್ವಯಂ ಪ್ರೇರಿತವಾಗಿ ಅವರೇ ಇಷ್ಟಪಟ್ಟು ಕಾಂಗ್ರೆಸ್ ಪಕ್ಷವನ್ನ ಸೇರ್ಪಡೆ ಆಗಿದ್ದಾರೆ. ನಾನು ಅತ್ಯಂತ ಗೌರವಪೂರ್ವಕವಾಗಿ ಅವರೆಲ್ಲರೂ ಕೂಡ ಸ್ವಾಗತವನ್ನ ನಮ್ಮ ಪಕ್ಷಕ್ಕೆ ಮಾಡ್ತಾ ಇದ್ದೇನೆ. ನಿಮ್ಮೆಲ್ಲರನ್ನ ಪ್ರೀತಿಯಿಂದ ನಿಮ್ಮೆಲ್ಲರನ್ನ ನಡೆಸ್ಕೊಂಡು ಹೋಗೋದು ನನ್ನ ಜವಾಬ್ದಾರಿ. ಖಂಡಿತ ನಾನು ನಮ್ಮ ಪಕ್ಷದ ಅಧ್ಯಕ್ಷರು ಎಲ್ಲರೂ ಕೂಡ ನಿಮ್ಮ ಜೊತೆಲಿ ಸಂಪರ್ಕವನ್ನು ಇಟ್ಕೊಂಡು, ಜೊತೆಗೆ ನಮ್ಮ ಸ್ಥಳೀಯ ಮಟ್ಟದ ಮುಖಂಡಗಳು ನಿಮ್ಮ ಜೊತೆಲಿ ವಿಶ್ವಾಸವನ್ನು ಇಟ್ಕೊಂಡು ಯಾವತ್ತೂ ಕೂಡ ನಿಮ್ಮನ್ನ ಒಂದು ಕೆಲಸ ಕಾರ್ಯಗಳಿರ್ಬೋದು, ಮತ್ತೊಂದಿರ್ಬೋದು, ತಮ್ಮನ್ನ ವಿಶ್ವಾಸ ತಿಳಿಸ್ಕೊಂಡು ಕೆಲಸ ಕಾರ್ಯಗಳನ್ನ ಮಾಡಿಕೊಂಡು ತಮ್ಮ ಜೊತೆ ಇರ್ತೇವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟ ಮಾಡ್ತೇವೆ. ಆ ನಿಟ್ಟಿನಲ್ಲಿ ತಾವೆಲ್ಲ ಇವತ್ತು ಬಂದಿದ್ದೀರ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಈ ಒಂದು ಪಕ್ಷಕ್ಕೆ ಬಂದಿದ್ದಕ್ಕೆ ತಮಗೆ ಸ್ವಾಗತವನ್ನ ಬಯಸ್ತಾ ನಿಮ್ಮೆಲ್ಲರಿಗೂ ಕೂಡ ನಮಸ್ಕಾರಗಳನ್ನ ಮತ್ತು ಧನ್ಯವಾದಗಳನ್ನ ಸಮರ್ಪಣೆ ಮಾಡಲಿಕ್ಕೆ ಬಯಸ್ತೇನೆ.
ಈ ಇರ್ತಕ್ಕಂಥ ಏನು ಹಾಲಿ ಶಾಸಕರು ರವಿಶಂಕರ್ ಅವರೇ ಅವ್ರ ಬಗ್ಗೆ ನಾನು ತುಂಬ ಹೃದಯದಿಂದ ಅವ್ರಿಗೆ ಗೌರವಿಸ್ತೀನಿ. ಯಾಕೆ ಗೌರವಿಸ್ತೀವಿ ಅಂದ್ರೆ ಇಡೀ ನಾಯಕ ಸಮಾಜ ಎರಡು ಕೇರಳ ಮತ್ತೆ ಸಾಯಿರಮ್ಮ ಎರಡೂ ತಾಲೂಕರು ಕೂಡ ಇವತ್ತು ಪ್ರತಿಯೊಂದು 10 ಮನೆ ಎಲ್ಲೇನಿದೆ ಅಲ್ಲೂ ಕೂಡ ಒಂದು ಸಮುದಾಯ ಭವನ ಕಟ್ಟಬೇಕು ಅಂತ ಒಂದ್ ಕಡೆ ಪರತ್ತು ತಿಂತವ್ರೆ ಅಂತ ಕೂಡ ನಾನು ಹೇಳಕ್ ಬಯಸ್ತೀನಿ. ಮಾತಾಡ್ತೀವಿ ಹೆಚ್ಚು ಕಮ್ಮಿ ಇವತ್ತು 3,75,00,000 ಇದು ಸುಮ್ಮನೆ ಸಾಮಾನ್ಯವಾದಂತ ಮೊತ್ತ ಅಲ್ಲ. ಇದು 3,75,00,000 ನಾಯಕ ಸಮಾಜದ ಸಮುದಾಯ ಭವನಗಳ ಕಟ್ಟಕ್ಕೆ ಇವತ್ತು ಸರ್ಕಾರ ಇರ್ಲಿ ಸರ್ಕಾರ ಇಲ್ಲದೆ ಹೋಗಿ ಆ ಶ್ರಮದಾನ ತಂದವ್ರೆ ಅಂದ್ರೆ ನಾವು ನಿಜವಾಗ್ಲೂ ಕೂಡ ನಮ್ಮ ಸಮಾಜ ಅವರ ಗೌರವ ಮಾಡಬೇಕಾಗುತ್ತೆ. ಯಾಕಂದ್ರೆ 2024-25ರಲ್ಲಿ ಅವ್ರು ಬಂದಂತ 2 ಕೋಟಿ ಅನುದಾನ ಹೇಳಿದ್ರೆ ಪ್ರತಿ ಗ್ರಾಮಕ್ಕೂ ಕೂಡ 20 ಲಕ್ಷ 10 ಲಕ್ಷ 25 ಲಕ್ಷ ಈ ರೀತಿ ಸೇರಂಗೆ 2 ಕೋಟಿ ಅನುದಾನವನ್ನು ಸರ್ಕಾರ ಇವರು ಅಧಿಕಾರದಿಂದ ಇದ್ದಾಗಲೇ ಕೊಟ್ಟವ್ರೆ. ಅದ್ರ ಜೊತೆಗೆ ಈಗ ಅಧಿಕಾರಕ್ಕೆ ಬಂದಾಗ 1,75,00,000 ಈಗಾಗಲೇ 75 ಲಕ್ಷ ಸುಮಾರು ಹಳ್ಳಿ ಗ್ರಾಮೀಣ ಸೇವೆಗೆ ಸುಮಾರು ಹಳ್ಳಿಗೆ 20 ಲಕ್ಷ 20 ಲಕ್ಷ ಕೊಟ್ಟಿದ್ದಾರೆ. ಮತ್ತೆ ಕೇರಳದ ಸಮುದಾಯ ಭವನದ ಏನು ಸಮುದಾಯ ಭವನ ಇದೆ ನಮ್ದು ಅದ್ರ ಮುಂದುವರೆದ ಕಾಮಗಾರಿಗೆ 1 ಕೋಟಿಯನ್ನ ಕೊಟ್ಟಿದ್ದಾರೆ. 5 ಲಕ್ಷ 10 ಲಕ್ಷ ಕೋಟಿ ಗಟ್ಟೆ ಸುಲಭ ಅಲ್ಲ. ಈಗ ಇರ್ತಕ್ಕಂಥ ಸರ್ಕಾರದಲ್ಲಿ ಈಗ ಗ್ಯಾರಂಟಿ ಯೋಜನೆಗೆ ಸಾಕಷ್ಟು ಹಣಗಳು ಅಲ್ಲೇ ಬಿಟ್ಟು ಏನಾಗ್ತದೆ ಅಂತ ಗೊತ್ತಾಗ್ತದೆ. ಅದ್ರ ಮಧ್ಯದಲ್ಲೂ ಕೂಡ ಈ ಸಮಾಜ ತುಂಬಾ ಈ ತಾಲೂಕಲ್ಲಿ ಎಲ್ಲೋ ಒಂದ್ ಕಡೆ ತುಂಬಾ ಸ್ವಾಭಿಮಾನಿ ಸಮಾಜ ಅಂತ